ಈಗಾಗಲೇ ಆಪರೇಷನ್ ಸಿಂಧೂರ್ ಅಂತ್ಯದ ಬಳಿಕ ಕ್ಯಾಬಿನೆಟ್ ಸಭೆಯನ್ನು ನಡೆಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆಯ ನಿರ್ಧಾರಗಳ ಬಗ್ಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ಕೆಲವೇ ಗಂಟೆಗಳ ಹಿಂದೆ ನಡೆದಂತಹ ಮಹತ್ವವಾದಂತಹ ಕ್ಯಾಬಿನೆಟ್ ಸಭೆ ಕೇಂದ್ರದಲ್ಲಿ ಆ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಏನು ಆ ಬಗ್ಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ಈ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಸಚಿವರು, ಮಾಹಿತಿಯನ್ನು ಕೊಡಲಿದ್ದಾರೆ. ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆದಂತಹ ಕ್ಯಾಬಿನೆಟ್ ಸಭೆ ಆಪರೇಷನ್ ಸಿಂಧೂರ್ ಅಂತ್ಯ ಅಂದ್ರೆ ಸೀಸ್ ಫೈರ್ ವಿರಾಮದ ನಂತರದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಇಲ್ಲಿವರೆಗೂ ಆಗಿದೆ ಅನ್ನುವಂಥದ್ದನ್ನ ಇವತ್ತು ನಡೆದಂತಹ ಕೆಲವೇ ಗಂಟೆಗಳ ಹಿಂದೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಯನ್ನ ಮಾಡಿರೋದು. ಪ್ರಧಾನಿ ನರೇಂದ್ರ ಮೋದಿ ಈ ಸಂಬಂಧಪಟ್ಟಂಗೆ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಹೇಗೆ ಸ್ಟಾರ್ಟ್ ಆಯಿತು ಆಪರೇಷನ್ ಸಿಂಧೂರ, ಜೊತೆಗೆ ತೆಗೆದುಕೊಂಡಂತಹ ನಿರ್ಧಾರಗಳು ಹೇಗಿತ್ತು, ಅದರಿಂದ ಆಗುವಂತಹ ಸಾಧಕ ಬಾಧಕಗಳು ಏನಾಗಿರುತ್ತೆ, ಹೇಗಿರುತ್ತೆ, ಇನ್ನಿತರೆ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿರೋದು. ಈ ಸಂಬಂಧಪಟ್ಟಂಗೆ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ನಡೆಯಲಿದೆ. ಪ್ರಧಾನಿ ಮೋದಿ ಕ್ಯಾಬಿನೆಟ್ ಸಭೆಗೂ ಮುನ್ನ ಸಿಸಿಎಸ್ ಸಭೆ ನಡೆಸಿದ್ರು. ಸಭೆಯಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಸೇನಾ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ರು. ಈಗ ಗಡಿಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಕೈಗೊಂಡ ಕ್ರಮಗಳು ಹೇಗಿದೆ ಆ ಬಗ್ಗೆ ಚರ್ಚೆ ಮಾಡಲಾಯಿತು. ಈ ಸಭೆ ಬಳಿಕ ಕ್ಯಾಬಿನೆಟ್ ಸಭೆಯನ್ನು ಕೂಡ ನಡೆಸಿ ಚರ್ಚೆ ಮಾಡಿದ್ದಾರೆ. ಅಂದ್ರೆ ಪ್ರಮುಖ ಸಚಿವರುಗಳಿಗೆ ಆ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿರೋದು, ತಿಳಿಸಿರೋದು. ಇದೆಲ್ಲದರ ನಡುವೆ ಪಾಕಿಸ್ತಾನದಿಂದ ಬಿಎಸ್ಎಫ್ ಯೋಧ ಪೂರ್ಣಂ ಶಾ ರಿಲೀಸ್ ಆಗಿದ್ದಾರೆ. ಅಂತಾರಾಷ್ಟ್ರೀಯ ಗಡಿಯನ್ನ ದಾಟಿದ್ದಕ್ಕೆ ಅಚಾನಕ್ಕಾಗಿ ದಾಟಿದ್ರು. ಭಾರತದ ಗಡಿಯನ್ನ ದಾಟಿ ಪಾಕಿಸ್ತಾನದ ನೆಲಕ್ಕೆ ಹೋಗಿದ್ರು. ಪಾಕ್ ವಶಕ್ಕೆ ಪಡೆದಿತ್ತು ಬಿಎಸ್ಎಫ್ ಯೋಧ ಪೂರ್ಣಂ ಶಾ ಅವರನ್ನ. ಈಗ ಪಾಕಿಸ್ತಾನದಿಂದ ಪೂರ್ಣಂ ಶಾ ಅವರ ರಿಲೀಸ್ ಮಾಡಲಾಗಿದೆ. ಪಹಲ್ಗಾಮ್ನಲ್ಲಿ ದಾಳಿ ಆಗೋದಕ್ಕಿಂತ ಮೊದಲಿಗೆ ಆದಂತಹ ಪ್ರಮುಖ ಬೆಳವಣಿಗೆ ಇದು. ಇದೆಲ್ಲ ಆದ ನಂತರದಲ್ಲಿ ಇತ್ತ ಭಾರತದಿಂದಲೂ ಕೂಡ ಪಾಕಿಸ್ತಾನದ ಒಬ್ಬ ಯೋಧನನ್ನ ವಶಕ್ಕೆ ಪಡೆಯಲಾಗಿತ್ತು. ಸೇಮ್ ಪಾಕಿಸ್ತಾನದ ಯೋಧನೂ ಕೂಡ ಭಾರತದ ಎಲ್ಒಸಿಯನ್ನ ದಾಟಿ ಭಾರತದ ಭೂಮಿಗೆ ಬಂದಿದ್ದ. ಸೊ ಈ ಕಾರಣದಿಂದ ಪಾಕಿಸ್ತಾನದ ಒಬ್ಬ ಸೈನಿಕನನ್ನೂ ಕೂಡ ಭಾರತ ವಶಕ್ಕೆ ಪಡೆದುಕೊಂಡಿತ್ತು. ಈಗ ಭಾರತದಿಂದಲೂ ಕೂಡ ಪಾಕಿಸ್ತಾನದ ಈ ಯೋಧನನ್ನ ರಿಲೀಸ್ ಮಾಡಲಾಗಿದೆ. ಆ ಕಡೆಯಿಂದ ನಮ್ಮ ಯೋಧನನ್ನ ಬರಮಾಡಿಕೊಂಡಿರುವಂತಹ ಆ ಕ್ಷಣದ ದೃಶ್ಯಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಯೋಧನ ಫೋಟೋ ನಾವು ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ. ರಿಲೀಸ್ ಆಗಿರುವಂತಹ ಬಿಎಸ್ಎಫ್ ಯೋಧ ಪೂರ್ಣಂ ಶಾ. ಇದು ಪಹಲ್ಗಾಮ್ ಅಟ್ಯಾಕ್ಗೂ ಮೊದಲು ಆದಂತಹ ಒಂದು ಬೆಳವಣಿಗೆ, ಒಂದು ಘಟನೆ. ಅಚಾನಕ್ಕಾಗಿ ಎಲ್ಒಸಿಯನ್ನ ದಾಟಿದ ಕಾರಣಕ್ಕಾಗಿ ಪಾಕಿಸ್ತಾನ ಸೇನೆ ಬಿಎಸ್ಎಫ್ ಯೋಧ ಪೂರ್ಣಂ ಶಾ ಅವರನ್ನ ವಶಕ್ಕೆ ಪಡೆದುಕೊಂಡಿತ್ತು. ಪಹಲ್ಗಾಮ್ ಅಟ್ಯಾಕ್ ಅಂದ್ರೆ ಅದಕ್ಕಿಂತ ಮೊದಲಿಗೆ ಇಲ್ಲಿಗೆ 22 ದಿನ ಪೂರ್ಣಂ ಶಾ ಅವರನ್ನ ಪಾಕಿಸ್ತಾನ ಸೇನೆ ವಶಕ್ಕೆ ಪಡೆದು 22 ದಿನದ ನಂತರದಲ್ಲಿ ಈಗ ಪೂರ್ಣಂ ಶಾ ಅವರನ್ನ ರಿಲೀಸ್ ಮಾಡಲಾಗಿದೆ.